ಕಳ್ಳನ ಮಗನೇ. ಅಲ್ಲ ಕಲಾ, ಹಳ್ಳಿ ಕಡೆ ಹೋಗಿ ಆಳುಗಳನ್ನ ಕರ್ಕೊಂಬರೋ, ಕಳೆ ಕಿಲ್ಸ್ಬೇಕು ಅಂದ್ರೆ ಟೆನ್ ಸಿನಿಮಾಗ ಹೋಗಿ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ಯಾ? ಯಾಕೆ ಸೋತ್ಬಿಡ್ತೀನಿ. ಪಿಕ್ಚರ್ ಹೋಗಿನಿಲ್ಲ ಬಾ. ಆಳ್ಗಳು ಕರ್ಕೊಂಬರ್ಮ ಅಂತ ಹೋಯ್ತಾ ಇದ್ನ, ರೋಡಲ್ಲಿ ಬೆಕ್ಕಡ್ಡ ಬಂದ್ಬಿಡ್ತು. ಯಾಕೆ ಬಂತು ನಂಗೇನ್ ಗೊತ್ತು. ಆಪ್ಸಕುನ ಹೋಗೋದ್ ಬೇಡ ಅಂತ ಒಂದ್ 2 ನಿಮಿಷ ಅಲ್ಲೇ ನಿಂತ್ಕೊಂಡೆ. ನೀನೇ ಬೆಕ್ಕಿಗಿಂತ ದೊಡ್ಡ ಅಪಶಕನ ಕಣ. ಆಮೇಲೆ ಕ್ಯಾತ ಇದ್ನಲ್ಲ ಬಡಿ ಮಗ ಬಂದ್ಬಿಟ್ಟು ಎಲ್ಲೋಯ್ತಾ ಇಲ್ಲ ಅಂದ. ಹೋದ್ರಿ ಯಾವ ಕೆಲ್ಸನೂ ಆಯ್ಕಿಲ್ಲ ಅಂದ್ಬಿಟ್ಟು ಅರ್ಧ ಗಂಟೆ ಅಲ್ಲೇ ನಿಂತ್ಕಂದಿ. ಆಮೇಲೆ ಇನ್ನೇನ್ ಮಾಡಕ್ಕಾದದು, ಹೋದೆ ಅಟ್ಟಿತಾವ್ ಆಳ್ಗಳೆಲ್ಲ ಹೋಗ್ಬಿಟ್ಟಿದ್ರು ಅಂತ ನೀನು ಟೆಂಟಲ್ ಸಿನಿಮಾ ನೋಡ್ಕೊಂಡ್ ಕೂತ್ಕೊಂಡಲ್ಲೇ. ನಡಿಯಲೇ, ಇವತ್ತಾರು ಹೊಲ್ತಕೋ ನಡಿಯೋ. ಗೌಡ್ರು ಸಿಕ್ಬಿಟ್ರೆ ಈ ಸಲ ಪಂಚಾಯತ್ ಎಲೆಕ್ಷನ್ ಆಗ ನಿಲ್ಸಕ್ಕೆ ಇಲ್ಲೇ ಸಿಕ್ಕಿದ್ರು. ಸದ್ಯ ಒಳ್ಳೇದೇ ಆಯ್ತು. ನಮಸ್ಕಾರ. ನಮಸ್ಕಾರ. ಏನ್ ಊರ್ ಮುಖಂಡ್ರೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದಿರಿ? ಅದೇ ಗೌಡ್ರೆ, ಈ ಸಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ನಮ್ ಪಕ್ಷದಿಂದ ನಿಮ್ಗೆ ಸೀಟ್ ಕೊಟ್ಟು ನಿಲ್ಸವ ಅಂತ ನಮ್ ಮೂರ್ ಮುಖಂಡ್ರೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಈ ವಿಷಯ ನಿಮ್ ಕಿವಿಗೆ ಹಾಕ್ಬಿಟ್ಟು ನಿಮ್ ಒಪ್ಪಿಗೆ ತಗೊಂಡೋಗವ ಅಂತ ಬಂದಿವಿ ಗೌಡ್ರೆ. ಎಲೆಕ್ಷನ್ಗೆ ನನ್ನ ಮುಖಂಡನಾಗೆ? ಅಯ್ಯೋ ಸುಮ್ಕರಿ ಸಮಯ. ಎಲೆಕ್ಷನ್ ಎಲ್ಲ ನಮ್ಗಾಗಲ್ಲ, ಭಯ ಆಗ್ತದೆ. ಓಟ್ ಬನ್ನಿ. ಗೌಡ್ರೆ, ನೀವ್ ಹಿಂಗ್ ಅಂದ್ಬಿಟ್ರೆ ಹೆಂಗೆ? ಅಲ್ಲ, ಊರಲ್ಲಿ ಇರೋರ್ನೆಲ್ಲ ಬಿಟ್ಬಿಟ್ಟು ನಮ್ ಗೌಡ್ರನ್ನೇ ಸೆಲೆಕ್ಟ್ ಮಾಡಿದಿರಲ್ಲ, ಇದ್ರಲ್ಲೇನು ಮರ್ಮ ಇಲ್ಲ ತಾನೆ? ಗೌಡ್ರೆ, ಈ ಸಲ ಎಲೆಕ್ಷನ್ ಅಲ್ಲಿ ಆ ಬೋರೇಗೌಡನ ಸೋಲ್ಸಿ ಮಣ್ಣು ಮುಕ್ಕದೆ ಗೌಡ್ರೆ. ಅವನು ಒಂದ್ ನಯಾ ಪೈಸದಷ್ಟು ಒಳ್ಳೆ ಕೆಲಸ ಮಾಡಿಲ್ಲ. ನಮ್ ಸುತ್ತಮುತ್ತಲಲ್ಲಿ ಎಲ್ಲುವೆ ಅವನ ಬಗ್ಗೆ ಒಳ್ಳೆ ಮಾತಿಲ್ಲ. ಈ ಟೈಮಲ್ಲಿ ನೀವು ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀರ ಅನ್ನೋ ನಂಬಿಕೆ ವಿಶ್ವಾಸ ನಮ್ಗೆ ಐತೆ. ಗೌಡ್ರೆ, ಅದೃಷ್ಟಲಕ್ಷ್ಮಿ ಅಟ್ಟಿ ತಕ್ಕೆ ಬಂದ್ ಕದ ತಡ್ತಾವಳೆ, ಆಟ ಆಡ್ತಾವಳೆ, ನೀವೇ ಗೆಲ್ತೀರಾ ಅಂತ ಹೇಳ್ತಾವಳೆ. ಸುಮ್ನೆ ಬಸವನ್ ತರ ತಲೆಲ್ಲ ಸುಮ್ಮನಿ. ಗೌಡ್ರೆ, ಬೇಡ ಬೇಡ, ಏನ್ ಯೋಚನೆ ಮಾಡ್ತಿದ್ದೀರಾ? ಒಪ್ಕೊಳ್ಳಿ, ಇಲ್ಲ ಅನ್ಬೇಡಿ. ಅಲ್ಲ, ಅದ್ ಹೆಂಗೆ ಅಂತ. ಏನ್ ಯೋಚನೆ ಮಾಡ್ತಿದ್? ಸುಮ್ನೆ ಹೂ ಅನ್ನೋಣ. ಇಂಥ ಚಾನ್ಸ್ ಬಿಟ್ರೆ ಸಿಗಕ್ಕಿಲ್ಲ. ಈಗ ಜಿಲ್ಲಾ ಪಂಚಾಯತಿ, ಆಮೇಲೆ MLA, ಆಮೇಲೆ MP, ನೆಕ್ಸ್ಟ್ ಅಂಬರೀಷ್ ಅಣ್ಣನ್ ಬಿಟ್ರೆ ಇಡೀ ಮಂಡ್ಯ ಜಿಲ್ಲೆಗೆ ನೀನೇ ಮಂಡ್ಯದ ಗಂಡು. ನಿಗಡ್ರು ಒಪ್ಕೊಳ್ಳಿ. ಒಂಟ್ಕಿಂಟೋದರು. ಆಯ್ತು ಬಿಡ್ರಪ್ಪ, ನೀವೆಲ್ಲ ಇಷ್ಟು ಕೇಳ್ಕೊಂಡ್ಮೇಲೆ ನಾನು ಎಲೆಕ್ಷನ್ ನಿಂತ್ಕೋತೀನಿ. ನನ್ನಿಂದ ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಅಲ್ವೇ? ಓಟ್ ಬನ್ನಿ. ನಮಸ್ಕಾರ. ಅಂತೂ ನಿನಗೂ ರಾಜಯೋಗ ಶುರು ಆಗ್ಬಿಡ್ತು. ಲೇ, ನಾನು ಎಲೆಕ್ಷನ್ ಇಲ್ಲಿ ಏನಾರ ಗೆದ್ಬಿಟ್ರೆ ಮುಂದೆ MLA ಕಲಾ, ಆಮೇಲೆ MP ಕಲಾ, ಅಂಬರೀಷ್ ಅಣ್ಣಂಗಿಂತ ದೊಡ್ಡವನಾಗಿ ಬೆಳೆದ್ ಬಿಡ್ತೀನಿ ಬಿಡ. ಬೆಂಗಳೂರು JP ನಗರದಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಒಂದ್ ಮನೆ ತಗೊಂಡ್ಬಿಡಕಲ್ಲ. ಮೇಲ್ಗಡೆ ನಂಗೊಂದ್ ರೂಮ್. ಮೇಲ್ಗಡೆ ಬೇಡ, ಸುಮ್ಮನೆ ಅಂಡರ್ಗ್ರೌಂಡ್ ಅಲ್ಲಿ ಕೊಡಿಸ್ತೀನಿ. ಯಾಕೆ? ನಾನು ಇಂಪೋರ್ಟೆಡ್ ಕಾರ್ ತಗೊಂಡಿರ್ತೀನಲ್ಲ, ಅದನ್ನ ತೊಳ್ಕೊಂಡಿರಿವಂತೆ. ಬನ್ನಿ, ಜಮೀನ್ ತಕೋಗವ. ಮುಂದಕ್ಕೆ MLA ಆದ್ಮೇಲೆ ಬೆಂಗಳೂರನ್ನ ಎಂದುಕೊಳ್ಳಲೆ, ಯಾವ ಜಮೀನ್ ಎದುರುಕೊಳ್ಳಲೆ. ಗೌಡ್ರೆ, ಯಾಕ್ಲಾ ಮೈ ಮೇಲೆ ಬೆಂಕಿ ಬಿದ್ದಿರೋಂತರ ಓಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಎಲ್ಲ ಎಕ್ಕುಟಾಯ್ತು. ಅದೇನು ಅಂತ ಅರ್ಥ ಆಗಂಗೆ ಬಿಡ್ಸ್ ಹೇಳು. ಎಲ್ರು ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಾವ್ರೆ. ಜಾಡ್ಸ್ ಒದ್ರೆ ಮಗನೇ, ತಿಂದಿರೋದೆಲ್ಲ ಈಚೆ ಬಂದ್ಬಿಡ್ಬೇಕು. ಅದೇನ್ ಬಗಳು? ಅಯ್ಯೋ, ಏನಂತ ಹೇಳಣ, ಈ ಕಿತ ಯಾವ ಗಂಟು ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಳಕಿಲ್ಲ ಅಂತ ಹೇಳಿದ್ರಿ. ಈಗೇನಾಯ್ತಲಾ? ಈ ಕಿತ ನಿಮ್ ಮುಂದೆ ಎಲೆಕ್ಷನ್ ಆಗೆ ಆ ಜಡೇಗೌಡ ನಿಲ್ಸ್ತಾರಂತೆ. ನಿಲ್ಲಿಸ್ಲಿ ಬಿಡ್ಲಾ? ಆ ಜಡೇಗೌಡನ್ಗೆ ಗ್ರಹಚಾರ ಕೆಟ್ಟಿದೆ ಅಂತ ಕಾಣಿಸುತ್ತೆ. ರಾಜಕೀಯ ಅಂದ್ರೆ ಗಾಣದಲ್ಲಿ ತೆಗೆಯೋ ಹಾಲು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ರಾಜಕೀಯ ಅನ್ನೋದು ನನ್ನಂತವ್ರಿಗೆ ಮಾತ್ರ. ನನ್ನ ಮುಂದೆ ಎಲೆಕ್ಷನ್ ನಿಂತ್ಕೊಂಡು ಅದೆಂಗ್ ಗೆದ್ದು ಬಿಡ್ತಾನೋ ನಾನು ನೋಡ್ತೀನಿ. ಹಂಗಲ್ಲ ಗೌಡ್ರೆ, ನಮ್ ಗ್ರಾಮ ಪಂಚಾಯತಿ ಮುಖಂಡ್ರಲ್ಲ ಅವನಿಂದನೇ ಬಿದ್ದವ್ರೆ. ಇರ್ಲಿ ಬಿಡ್ಲಾ, ನಂತವೇನು ಸಿಕ್ಲಿಲ್ಲ ಅಂತ ಜಡೇಗೌಡನ್ನ ಹಳ್ಳು ಕೆಡುತ್ತಾ ಇದ್ದಾರೆ. ಅವನು ಕುರಿ ತರ ತಲೆ ಅಳ್ಳಾಡಿಸ್ಕೊಂಡು ಮಾರಿ ಹಬ್ಬಕ್ಕೆ ರೆಡಿ ಆಗ್ತಾವನೆ.
ಲೇ ಶಂಕರ ಅದ್ಯಾಕ್ಲಾ ಪ್ಯಾಟ್ ಹಾಕೋಣ ದನ ಪಡ್ದಂಗ್ ಬಡಿತಾ ಇದೆಯಾ? ಅದೇನ್ಲ ತಪ್ಪು ಮಾಡಿದ್ರು? ಯಾಕ್ಲಾ ಮೂದೇವೆ ಆ ಸಾಕಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಐಕ್ಳು ಬಂದಿದ್ರೆ ಅವ್ರನ್ನ ಹಿಡ್ಕೊಂಡು ಯಾಕ್ಲಾ ಹೊಡಿತಾ ಇದೆಯೇ? ಅವನ್ ಏನ್ ಮಾಡ್ದಂತ ಗೊತ್ತಾದ್ರೆ ನೀವೇ ಹಿಡ್ಕೊಂಡ್ ಬಡಿತಾ ಇದ್ರಿ. ಅದೇನಂತ ಬೊಗೊಳ್ಳ? ಅದೇನಂತ ಹೇಳ? ನಿಮ್ ಮಗಳು ರುಕ್ಮಿಣಿ ಕೇಳಿ ಗೊತ್ತಾಯ್ತದೆ. ನಿನ್ ಯೋಗ್ತಗೆ ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡ್ದೆ ಅಂತ. ಅಲ್ಕ ನನ್ ಮಕ್ಳ, ಪ್ಯಾಟೆ ಹೆಣ್ಮಕ್ಳು ಸೆರಗ್ ನೋಡಿ ಜಲ್ಸೂಸೋ ನನ್ ಮಕ್ಳ. ಹಳ್ಳಿ ಬಂದು ಹಳ್ಳಿ ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಕೈ ಕತ್ತರಿಸಾಕ್ಬಿಡ್ತೀನಿ ನನ್ ಮಕ್ಳ. ನಿನ್ ಯೋಗ್ಯತೆಗೆ. ಸಾಕ್ ರಮಣ, ಈಗಾರ ಗೊತ್ತಾಯ್ತಲ್ಲ ಈ ಮೂದೇವಿಗೆ ಯಾಕೆ ಹೊಡ್ದೆ ಅಂತ. ಸೀಮೆ ಬದ್ನೆಕಾಯಿ ಮಕ್ತವನೆ. ತಾಕತ್ತಿದ್ರು ಪೌರುಷ ಬೇರೆ ಬಡ್ಡಿ ಇದೆ ನಿನ್ಗೆ. ಬಂದ್ವಾ ತಿಂದ್ವಾ ಓದ್ವಾ ಅಂತ ಇರ್ಬೇಕು. ಇನ್ನೊಂದ್ಸರಿ ಈ ತರ ಕಮ್ಮಂಗಿ ಆಟ ಆಡಕ್ ಬಂದ್ರೆ ನಿಮ್ ಮಮ್ಮಿ ಡ್ಯಾಡಿ ಬಂದ್ರು ನಿನ್ ಬಾಡಿ ಗುರುತಿಡಿಬಾರ್ದು. ಹುಷಾರ್. ಇನ್ನೊಂದ್ಸಲ ಈ ತರ ಕೆಲಸ ಮಾಡಿದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ. ಹೋಗ್ಲಾ